ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಬೇಕಾ, ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ನೀವು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನೀವು ಕೇಳಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಪ್ಪ ಎಲ್ಲರಿಗೂ ಎಲ್ಲರಿಗೊಂದು ಪ್ರಶ್ನೆ, ಯಾಕಂದರೆ ಯೂಟ್ಯೂಬ್ನಲ್ಲಿ ಜಾಸ್ತಿ ದುಡ್ಡು ಬರ್ತಾ ಇಲ್ಲ, ಜಾಸ್ತಿ ಅರ್ನಿಂಗ್ ಆಗ್ತಾ ಇಲ್ಲ ಅಂತ ಎಲ್ಲರಿಗೊಂದು ಪ್ರಶ್ನೆ, ಎಲ್ಲರಿಗೊಂದು ಪ್ರಾಬ್ಲಮ್ ಆಗಿತ್ತು. ಅದ್ರ ಬಟ್ ಇನ್ನು ಮುಂದೆ ಹಂಗಿಲ್ಲ. ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ದುಡ್ಡಿನ ಸುರಿಮಳೆ ಅಂತಲೇ ಹೇಳ್ಬೋದು. ಯಾಕಪ್ಪ ಯೂಟ್ಯೂಬ್ನಲ್ಲಿ ಆ ರೀತಿ ಒಂದು ಹೊಸದಾಗಿ ನ್ಯೂ ಅಪ್ಡೇಟ್ ಕೆಲವೊಂದಷ್ಟು ಅಪ್ಡೇಟ್ಸ್ ಬಂದಿದೆ. ಅದು ಯಾವ್ಯಾವ ಅಪ್ಡೇಟ್ ಬಂದಿದೆ, ಏನು ಬಂದಿದೆ ಎಲ್ಲ ನನಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಡಿಪ್ಸಲ್ಲಿ ಎಲ್ಲ ನೋಡ್ತಾರೆ. ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳ ಬಟನ್ ಟಾಣದ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಸೈಡ್ ಫೇಸ್ಬುಕ್ನಲ್ಲಿ ಕೊಡ್ತಾರೆ. ಜಸ್ಟ್ ಏನಿಲ್ಲ, ಫೇಸ್ಬುಕ್ನಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಳ್ತೈತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲು ಮಾಡ್ತೀನಿ. ಈ ಒಂದು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಪ್ಡೇಟ್, ಯಾಕಂದ್ರೆ ನಾನು ಕೂಡ ಕೆಲಸದಲ್ಲಿ ಅಲ್ಲಿ ಸ್ವಲ್ಪ ಹೋಗಿದ್ದೆ, ಅದಕ್ಕೋಸ್ಕರ ಲೇಟ್ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಇನ್ನು ತುಂಬ ಸಿಂಪಲ್, ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಇದು ಯಾವ್ಯಾವ ಅಪ್ಡೇಟ್ ಬಂದಿದೆ ನನಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮುಖಾನೆ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆಗಿ ಹೇಳ್ಬೇಕಾರೆ ಈಸಿಯಾಗಿ ನೀವು ನೋಡ್ಕೊಳ್ಬೋದು ಏನೆಲ್ಲ ಅಪ್ಡೇಟ್ ಬಂದಿದೆ ಯೂಟ್ಯೂಬ್ನಲ್ಲಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಏನೋ ತುಂಬ ಸಿಂಪಲ್, ನಾನು ನಿಮಗೆ ಮೊದಲು ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ, ನೋಟ್ಪ್ಯಾಡಲ್ಲಿ ಬರೆದಿಟ್ಟಿದ್ದೀನಿ. ಯೂಟ್ಯೂಬ್ನಲ್ಲಿ ಬಂದಂಥ ಒಂದೊಂದು ಅಪ್ಡೇಟ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಮೊದಲನೇ ಅಪ್ಡೇಟ್ ಏನಪ್ಪ ಅಂದ್ರೆ ಆಟೋ ಡಬ್ಬಿಂಗ್ ಅಂತ ಬಂದ್ಬಿಟ್ಟು. ಆಟೋ ಡಬ್ಬಿಂಗ್ ಅಂದರೆ ಏನಪ್ಪ ಅಂದ್ರೆ ತುಂಬ ಎಕ್ಸಾಂಪಲ್ ಕ್ಲಿಯರಾಗಿ ಹೇಳ್ಬೇಕಾರೆ ಏನೂ ಇಲ್ಲ. ಈಗ ನನ್ನೊಂದು ವಿಡಿಯೋ ಅಂದರೆ ನಮ್ಮೊಂದು ಕನ್ನಡ ಲ್ಯಾಂಗ್ವೇಜಲ್ಲಿ ನಾನು ಮಾಡ್ತೀನಿ, ಅಂದರೆ ನಮ್ಮೊಂದು ಕನ್ನಡ ಭಾಷೆಯಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋ ಇನ್ನು ಮುಂದೆ ಆಟೋ ಡಬ್ಬಿಂಗ್ ಅಂದರೆ ನನ್ನೊಂದು ವಿಡಿಯೋ ಇನ್ನು ಮುಂದೆ ಯಾರಾದರೂ ತೆಲುಗು ಮಾತಾಡೋರು ಇದ್ದರೆ, ಹಿಂದಿ ನೋಡೋರು ಇದ್ದರೆ, ನನ್ನೊಂದು ವಿಡಿಯೋ ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡ್ಕೊಂಡು ನೋಡ್ಬೋದು. ಅಂದರೆ ಡಬ್ಬಿಂಗ್ ಅಂದರೆ ನನ್ನೊಂದು ವಿಡಿಯೋ ಲ್ಯಾಂಗ್ವೇಜು ಡಬ್ಬಿಂಗ್ ಮಾಡ್ಕೊಂಡು ವಿಡಿಯೋ ನೋಡ್ಬೋದು ಇನ್ನು ಮುಂದೆ. ಅಂದರೆ ಯಾವ ರೀತಿ ಅಂದರೆ ಎಕ್ಸಾಂಪಲ್ ಈಗ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾನೆ, ನನ್ನೊಂದು ಇನ್ನು ಮುಂದೆ ನೀವು ಇಂಗ್ಲೀಷಲ್ಲಿ ಕೂಡ ನೀವು ನೋಡ್ಬೋದು. ಅಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡು ಅಂದರೆ ಚೇಂಜ್ ಮಾಡ್ಕೊಂಡು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡು ನೀವು ಇಂಗ್ಲೀಷಲ್ಲಿ ಕೂಡ ನೋಡ್ಬೋದು. ಮತ್ತು ಅದ್ರ ಜೊತೆ ನನ್ನೊಂದು ವಿಡಿಯೋ ಹಿಂದಿಯಲ್ಲಿ ಕೂಡ ನೋಡ್ಬೋದು. ಈ ರೀತಿ ನೀವು ಏನು ಮಾಡ್ಬೋದು ಅಂದರೆ ನನ್ನೊಂದು ವಿಡಿಯೋ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ನಮ್ಮೊಂದು ಯೂಟ್ಯೂಬ್ ಸ್ಟೋರಿಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಅದ್ರ ಜೊತೆಗೆ ಜಾಸ್ತಿ ಕೂಡ ದುಡ್ಡು ಬರುತ್ತೆ. ಹೌದಲ್ಲ, 100% ವಿಡಿಯೋ ವೈರಲ್ ಆಗುತ್ತೆ. ಇದೊಂದು ಹೊಸ ನೀವು ಬೆಂಕಿ ಅಪ್ಡೇಟು. ಈ ಒಂದು ಅಪ್ಡೇಟ್ ಆ್ಯಕ್ಚುಲಿ 1000 ಆ್ಯಪ್ ಕ್ರಿಯೇಟರ್ಸ್ಗೆ ಕೊಟ್ಟಿದ್ದಾರೆ, ಅಂದರೆ 1000 ಮೇಲ್ಗಡೆ ಕ್ರಿಯೇಟರ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ್ಯಪ್ ಕ್ರಿಯೇಟರ್ಸ್ಗೆ. ಆ್ಯಕ್ಚುಲಿ ಈ ಒಂದು ಅಪ್ಡೇಟ್ ನನಗೂ ಕೂಡ ಇನ್ನೂ ಬಂದಿಲ್ಲ. ನಿಮಗೆ ಬಂದಿದ್ದಿಲ್ಲ ಅಂತ ಚಿಕ್ಕದೇ ಕಮೆಂಟ್ಗೆ ನಿಮಗೂ ಕೂಡ ಬಂದಿರ್ಬೋದು, ಗೊತ್ತಿರಲ್ಲ. ಅದ್ರ ಚೆಕ್ ಮಾಡ್ಕೊಂಡು ಬಂದಿರೋದನ್ನು ಕೂಡ ಸದ್ಯದಲ್ಲಿ ವೇಟ್ ಮಾಡಿ ಎಲ್ಲರೂ ಕೂಡ ಬರುತ್ತೆ. ಅದ್ರ ಬಟ್ ಈ ಒಂದು ಅಪ್ಡೇಟ್ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಮ್ಮೊಂದು ವಿಡಿಯೋ ಕೂಡ ಬೇರೆ ಸ್ಟೇಟಲ್ಲಿ ಕೂಡ ನೋಡ್ಬೋದು. ನಮ್ಮ ಕನ್ನಡ ಲ್ಯಾಂಗ್ವೇಜನ್ನು ಕರ್ನಾಟಕದಲ್ಲಿ ಮಾತ್ರ ನೋಡೋ ಅವಶ್ಯಕತೆ ಇತ್ತು. ಅದ್ರ ಬಟ್ ಇನ್ನು ಮುಂದೆ ಬೇರೆ ಕಡೆ ಎಲ್ಲ ನೋಡ್ಕೊಳ್ಬೋದು ನಮ್ಮ ಮಂದಿರ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಮೊದಲನೇ ಅಪ್ಡೇಟು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಂಪ್ರೂವ್ಮೆಂಟ್ಸ್ ಟು ಮೇನ್ ಆ್ಯಪ್ ಯೂಟ್ಯೂಬ್ ಅಂತ ಬಂದ್ಬಿಟ್ಟು ಇದು ಸೆಕೆಂಡ್ ಅಪ್ಡೇಟ್. ಏನಪ್ಪ ಅಂದರೆ ತುಂಬ ಸಿಂಪಲು. ಯೂಟ್ಯೂಬ್ ಅನ್ನೋದು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಅಪ್ಲಿಕೇಶನ್ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ತುಂಬ ಸಿಂಪಲು. ಈಗ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನಾವು ಓಪನ್ ಮಾಡಿದ ತಕ್ಷಣ ಹೋಮ್ ಸೆಕ್ಷನಲ್ಲಿ ಏನೆಲ್ಲ ಇದೆ, ವಿಡಿಯೋಸು ಮತ್ತು ಅದ್ರ ಜೊತೆಗೆ ಶಾರ್ಟ್ಸು ಮತ್ತು ಪ್ಲೇ ಲಿಸ್ಟು ಮತ್ತು ಅದ್ರ ಜೊತೆ ತೆಲುಗು ಲೇಟೆಸ್ಟು ಪಬ್ಲಿಕ್ಸು ಪ್ರೈವೇಟು ಶೆಡ್ಯೂಲ್ಡು ಈ ರೀತಿ ಒಂದು ಕೆಲವೊಂದಷ್ಟು ಫೀಚರ್ಸ್ಗಳು ಆ್ಯಡ್ ಮಾಡ್ತಾರೆ. ಕೆಲವೊಂದಷ್ಟು ಫೀಚರ್ಸ್ ಸಪ್ರೇಟಾಗಿ ತೋರಿಸ್ತಾರೆ. ಆ ಒಂದು ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋ ನೋಡ್ಬೋದು. ಇದು ಯಾವುದೇ ರೀತಿ ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ತುಂಬ ಬೆನಿಫಿಟ್ಸ್ ಕೂಡ ಆಗುತ್ತೆ, ಹೊಸ ಫೀಚರ್ಸು. ಮತ್ತು ಅದ್ರ ಜೊತೆಗೆ ಯೂಟ್ಯೂಬ್ನಲ್ಲಿ ಕೂಡ ಏನಾಗ್ತದೆ ಅಂದರೆ ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಸೆಕ್ಷನ್ ಇದೆ. ಯೂಟ್ಯೂಬ್ ಚಾನಲ್ ನೀವು ಮೊದಲನೇದಾಗಿ ಸ್ಟಾರ್ಟಿಂಗ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಮೊದಲನೇ ನಮ್ಮ ಚಾನಲಲ್ಲಿ ಏನಿರುತ್ತೆ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ನಮ್ಮ ಚಾನಲ್ ಸೆಕ್ಷನ್ ಒಂದು ತೋರಿಸುತ್ತೆ. ಅದನ್ನ ಬಿಟ್ಟರೆ ಏನು ತೋರಿಸಲ್ಲ. ಆದರೆ ನೀವು ಬರ್ತಾ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದಂಗೆ ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ನಿಮ್ಗೆ ಏನಾಗುತ್ತೆ ಫೀಚರ್ಸ್ಗಳು ಆ್ಯಡ್ ಆಗುತ್ತಾ ಹೋಗುತ್ತೆ. ಯಾವ ಫೀಚರ್ಸ್, ವಿಡಿಯೋ ಫೀಚರ್ಸು, ಶಾರ್ಟ್ಸ್ ಫೀಚರ್ಸು, ಲೇಟೆಸ್ಟ್ ಫೀಚರ್ಸು, ಮತ್ತು ಪಾಪ್ಯುಲರ್ ವಿಡಿಯೋ, ಓಲ್ಡ್ ವಿಡಿಯೋ, ಈ ರೀತಿ ಕೆಲವೊಂದಷ್ಟು ಫೀಚರ್ಸ್ಗಳು ಆ್ಯಡ್ ಆಗುತ್ತೆ. ಇದೆಲ್ಲ ಆ್ಯಡ್ ಆಗ್ಬೇಕಂದ್ರೆ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ಎಲ್ಲ ಫೀಚರ್ಸ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಕೆಳಗಡೆ ನೀವು ವೀಕ್ಲಿ ವ್ಯೂಸ್ ಕೂಡ ನೀವು ನೋಡ್ಕೊಳ್ಬೋದು. ಯಾವ ರೀತಿ ಅನಾಲಿಟಿಕ್ಸ್ ವ್ಯೂಸ್ ಬರ್ತದೆ ಎಲ್ಲ ನೀವು ನೋಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಅನಾಲಿಟಿಕ್ಸ್ ಏನೆಲ್ಲ ಆಗ್ತದೆ, ಯಾವ ರೀತಿ ವೀಕಲ್ಲಿ ಯಾವ ಪರ್ಫಾರ್ಮೆನ್ಸ್ ಬಂದಿದೆ ಎಲ್ಲ ನೀವು ನೋಡ್ಕೊಳ್ಬೋದು. ಇದು ಬಂದ್ಬಿಟ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇವು ಎರಡು ಅಪ್ಡೇಟು. ಇನ್ನೆಕ್ಸ್ಟ್ ಕೊನೆಯ ಅಪ್ಡೇಟ್ ಬಂದ್ಬಿಟ್ಟು ಇದೇನಪ್ಪ ಅಂದರೆ ಮೆಂಬರ್ಶಿಪ್ ಓನ್ಲಿ ವಿಡಿಯೋಸ್ ಅಂತ ಬಂದ್ಬಿಟ್ಟು ಈ ಒಂದು ಅಪ್ಡೇಟ್. ಏನಪ್ಪ ಅಂದ್ರೆ ತುಂಬ ಸಿಂಪಲು. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಅಂದರೆ ನೀವು ಎಕ್ಸಾಂಪಲ್ ಹೇಳ್ಬೇಕಾರೆ ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಅಂತ ಇದೆ. ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ ಆಗಬೇಕು. ಮೆಂಬರ್ಶಿಪ್ ಆಗಬೇಕಂದ್ರೆ ಅದರದೇ ಕೆಲವೊಂದಷ್ಟು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದೆ. ಎಕ್ಸಾಂಪಲ್ ಬಂದ್ಬಿಟ್ಟು ನಂದು 29 ರೂಪಾಯಿ ಇದೆ. ನೀವು ಏನಾದರೂ 29 ರೂಪಾಯಿ ಪೇ ಮಾಡಿ ನನಗೆ ಮೆಂಬರ್ಶಿಪ್ ಆದರೆ ಏನಾಗುತ್ತೆ ಅಂದರೆ ಸೂಪರ್ ಚಾಟು, ಮತ್ತು ನಾನು ಲೈವಲ್ಲಿ ಬಂದಾಗ ನಿಮ್ಮೊಂದು ಕಮೆಂಟ್ಸ್ ಹೈಲೈಟ್ ಆಗೋದು, ಸ್ಟಿಕ್ಕರ್ ಬರೋದು, ಈ ರೀತಿ ಒಂದು ಎಮೋಜಿ ಆಗುತ್ತೆ. ಅಂದರೆ ಈ ರೀತಿ ಹೈಲೈಟ್ ಆಗುತ್ತೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದ್ದಿದೆ. ಆದ್ರೆ ಬಟ್ ಈಗ ಏನಂದ್ರೆ ಯೂಟ್ಯೂಬ್ದವರು ಮೆಂಬರ್ಶಿಪ್ ಅಲ್ಲಿ ಒಂದು ಇಂಪ್ರೂವ್ ಮಾಡಿದ್ದಾರೆ. ಏನಪ್ಪ ಇಂಪ್ರೂವ್ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು. ಮೆಂಬರ್ಶಿಪ್ ಓನ್ಲಿ ಅಂದ್ರೆ ಮೆಂಬರ್ಶಿಪ್ ಅಂದ್ರೆ ಆಕ್ಚುಲಿ ಮೆಂಬರ್ಶಿಪ್ ಮಾತ್ರ ನೋಡುವಂತ ವಿಡಿಯೋ ಇರುತ್ತೆ. ಅಂದ್ರೆ ಮೆಂಬರ್ಶಿಪ್ ಯಾರೆಲ್ಲ ಆಗಿರ್ತಾರೋ ಅವ್ರು ಮಾತ್ರ ನೋಡುವಂತ ಕೆಲವೊಂದಷ್ಟು ವಿಡಿಯೋ ಕೂಡ ಮಾಡ್ಬೋದು, ಅವ್ರಿಗೆ ಮಾತ್ರ ಶೋ ಆಗುತ್ತೆ. ಆದ್ರೆ ಬಟ್ ಸಡನ್ ಆಗಿ ಯೂಟ್ಯೂಬ್ನಲ್ಲಿ ಏನಪ್ಪ ಅಪ್ಡೇಟ್ ಅಂದ್ರೆ ಮೆಂಬರ್ಶಿಪ್ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ನೀವು ಮೆಂಬರ್ಶಿಪ್ ಅಲ್ಲಿ ವಿಡಿಯೋ ಮಾಡಿದ್ರೆ ಆ ಮೆಂಬರ್ಶಿಪ್ ವಿಡಿಯೋ ಯಾರದಲ್ಲ ಅಂದ್ರೆ ನಿಮ್ಮೊಂದು ಹೋಮ್ ಸೆಕ್ಷನ್ ಅಲ್ಲಿ ಮತ್ತೆ
ನಿಮ್ಮೊಂದು ಡ್ಯಾಶ್ಬೋರ್ಡಲ್ಲಿ ಸಜೆಷನ್ ಆಗುತ್ತೆ. ನಿಮ್ಮೊಂದು ಮೆಂಬರ್ಶಿಪ್ ಅವರು ಒಂದು ಮೆಂಬರ್ಶಿಪ್ ಮಾತ್ರ ವಿಡಿಯೋ ಮಾಡಿದ್ದಾರೆ, ಶರ್ಟ್ ಮಾಡಿದ್ದಾರೆ ಅಂತ ಸಜೆಷನ್ ಆಗಿ ತೋರಿಸುತ್ತೆ. ಅಂದ್ರೆ ಇದ್ರ ಮೂಲಕ ಅರ್ಥ ಆಗುತ್ತೆ ಮೆಂಬರ್ಶಿಪ್ ಅವ್ರಿಗೆ. ಏನಂದ್ರೆ ಮೆಂಬರ್ಶಿಪ್ ಇದ್ದವ್ರು ಏನು ಮಾಡ್ಬೇಕು, ಮೆಂಬರ್ಶಿಪ್ ಸೆಕ್ಷನ್ ಅಲ್ಲಿ ಹೋಗಿ ನೋಡ್ಬೇಕು ಯಾವ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಮೆಂಬರ್ಶಿಪ್ ಅಲ್ಲಿ ಏನೆಲ್ಲ ಇಟ್ಟಿದ್ದಾರೆ, ಅದ್ರ ಬಿಟ್ಟು ಇನ್ನು ಮುಂದಂಗಿಲ್ಲ, ಎಲ್ಲ ಸಜೆಷನ್ ಆಗುತ್ತೆ. ಅದ್ರ ಮೂಲಕ ನೀವು ಯಾರೆಲ್ಲ ಮೆಂಬರ್ಶಿಪ್ ಆಗಿರ್ತಾರೆ ಆ ಒಂದು ವಿಡಿಯೋ ನೋಡ್ಬೋದು. ಟೋಟಲ್ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ 3 ಹೊಸ ನೀವು ಅಪ್ಡೇಟು, ಎಕ್ಸೆಲ್ ಮುಟ್ಟು 3 ಬೆಂಕಿ ಅಪ್ಡೇಟು. ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ ಆಗುತ್ತೆ. ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಎಲ್ಲರೂ ಕೂಡ ತುಂಬ ಬೆನಿಫಿಟ್ಸ್ ಕೂಡ ಇದೆ ಎಲ್ಲರಿಗೆ. ಇನ್ನು ಮುಂದೆ ಜಾಸ್ತಿ ದುಡ್ಡಿನ ಸುರಿಮಲೆ ಅಂತ 100% ದುಡ್ಡಿನ ಸುರಿಮಲೆ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ ಒಂದು ಅಪ್ಡೇಟ್ ತುಂಬ ಇಷ್ಟವಿತ್ತು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗೆ ನನಗೆ ಮಾತ್ರ ಹೇಳ್ಬೇಕಾದ್ರೆ ಮೊದಲನೇ ಅಪ್ಡೇಟ್ ಮಾತ್ರ ಬೆಂಕಿ. ಈ 3 ಅಪ್ಡೇಟ್ ಬೆಂಕಿ ಅಂತ ಹೇಳ್ಬೋದು ಅಂತ ಇನ್ನೂ ತುಂಬ ಸಿಂಪಲ್. ನಾನು ಈ ಒಂದನ್ನು ಮುಗಿಸ್ತೇನೆ. ಈ ಒಂದನ್ನು ಮುಗಿಸೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಶೇರ್ ಮಾಡಿ ಅಂತ ಇದೇ ರೀತಿ ಯೂಟ್ಯೂಬ್ ಟಿಪ್ಸ್ ವಿಡಿಯೋ ಮಾಡ್ತಾ ಇರ್ತೀನಿ, ಫಾಲೋ ಮಾಡಿ. ನಾನು ನಿಮ್ಮ ಕನ್ನಡಿಗ ಅಂತ ಉತ್ತಮ ಪ್ರತಿಭೆ ಕನ್ನಡ ಟೇಕ್ ಇಟ್ಸ್ ಬೆಂಗಳೂರು ಸರ್ಕಾರ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೂ ಬಾಯ್.